ಮಹಿಳೆ ಮೇಲೆ ಬಸ್ ಹತ್ತಿಸಲು ಯತ್ನ. ಜೆಜೆ ನಗರದಿಂದ ನಾಗವಾರದತ್ತ ಸಂಚರಿಸುತ್ತಿದ್ದಂತಹ ಬಿಎಂಟಿಸಿ ಬಸ್ಸು ಮಹಿಳೆಯ ಮೇಲೆ ಬಸ್ಸು ಹತ್ತಿಸಲು ಯತ್ನ. ಜೆಜೆ ನಗರದಿಂದ ನಾಗವಾರದತ್ತ ಸಂಚರಿಸುತ್ತಿದ್ದಂತಹ ಬಿಎಂಟಿಸಿ ಬಸ್ ಕಾರಿಗೆ ಟಚ್ ಆಗಿದ್ದಂತಹ ಬಿಎಂಟಿಸಿ ಬಸ್ ಈ ಬಗ್ಗೆ ಪ್ರಶ್ನಿಸಿದ್ದಂತಹ ಕಾರ್ನಿಂದ ಇಳಿದ ಬಸ್ ಅಡ್ಡಗಟ್ಟಿದಂತಹ ಮಹಿಳೆ ಕೋಪಗೊಂಡಿದ್ದಂತಹ ಚಾಲಕ ಮಹಿಳೆಯ ಮೇಲೆ ಬಸ್ ನುಗ್ಗಿಸಲು ಯತ್ನ. ತಕ್ಷಣ ಹಿಂದಕ್ಕೆ ಬಂದಿರುವಂತಹ ಮಹಿಳೆ ಕೂದಲೆಲೆಯ ಅಂತರದಲ್ಲಿ ಜಸ್ಟ್ ಮಿಸ್. ಚಂದ್ರ ಲೇಔಟ್ ಡಿಪೋ ಸಂಖ್ಯೆ 17ಕ್ಕೆ ಸೇರಿದಂತಹ ಕೆಎ 57 F2046 ಬಸ್ ಮೇ 23ರಂದು ಸಂಜೆ 5:40 ವೇಳೆ ಈ ಒಂದು ಘಟನೆ ನಡೆದಿದೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು. ಪ್ರಾಥಮಿಕ ತನಿಖೆ ಆಧಾರದಲ್ಲಿ ಬಿಎಂಟಿಸಿ ಬಸ್ ಚಾಲಕ ಸಸ್ಪೆಂಡ್. ವೀಕ್ಷಕರೇ, ಒಂದು ಘಟನೆ ನಡೆದಿದೆ. ಬಿಎಂಟಿಸಿ ಬಸ್ ಏನಿದೆ ಅದು ಒಂದು ಕಾರಿಗೆ ಟಚ್ ಆಗುತ್ತೆ. ಸೊ ಟಚ್ ಆದ ತಕ್ಷಣ ಆ ಒಂದು ಮಹಿಳೆ ಕಾರಿಂದ ಕೆಳಗಿಳಿತಾಳೆ. ಕೆಳಗಿಳಿದು ಯಾಕಪ್ಪ ಟಚ್ ಮಾಡಿದೆ ಅಂತ ಕೇಳೋಕೆ ಹೋಗ್ತಾಳೆ. ಯಾರನ್ನ? ಬಿಎಂಟಿಸಿ ಬಸ್ ಡ್ರೈವರ್ನ. ಆಗ ಆತ ಕೋಪಗೊಂಡಿರ್ತಾನೆ. ಕೋಪಗೊಂಡು ಆಕೆಯ ಮೇಲೆ ಬಸ್ಸನ್ನ ಚಲಾಯಿಸಲಿಕ್ಕೆ ಬರ್ತಾನೆ. ಕೂದಲೆಲೆಯ ಅಂತರದಲ್ಲಿ ಆಕೆ ಜಸ್ಟ್ ಮಿಸ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸ್ಕ್ರೀನ್ ಮೇಲೆ ಕೂಡ ಅದನ್ನೇ ತೋರಿಸ್ತಾ ಇದ್ದೀವಿ. ಅದು ಯಾವ ರೀತಿಯಲ್ಲಿ ಚಾಲಕ ಕೋಪಗೊಂಡು ಆ ಒಂದು ಮಹಿಳೆಯ ಮೇಲೆ ಬಸ್ಸನ್ನ ಚಲಾಯಿಸಲಿಕ್ಕೆ ಬರ್ತಾನೆ ಎನ್ನುವಂಥದ್ದನ್ನು ನೀವು ಈಗ ಫ್ರೀಡಮ್ ಟಿವಿಯ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಮಹಿಳೆಯ ಮೇಲೆ ಬಸ್ಸನ್ನು ಹತ್ತಿಸೋಕೆ ಯತ್ನವನ್ನ ಮಾಡಿರುವಂತಹ ಚಾಲಕ ಈಗ ಸಸ್ಪೆಂಡ್ ಆಗಿದ್ದಾನೆ. ಈಗ ಸಸ್ಪೆಂಡ್ ಆಗಲಿ, ಆದರೆ ಅವನ ಬುದ್ಧಿಯಲ್ಲಿತ್ತು, ಬುದ್ಧಿ ಸ್ಥೀಮಿತದಲ್ಲಿ ಇರಲಿಲ್ವಾ? ಏನಾದರೂ ಆಗಿದ್ರೆ ಮಹಿಳೆಗೆ ಜವಾಬ್ದಾರಿ ಯಾರಾಗ್ತಿದ್ರು? ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರಾ ಏನು? ಆ ಒಂದು ಮಹಿಳೆಗೆ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಯಾರು ಕೇಳೋರಿದ್ದಾರೆ? ಏನು ರೌಡಿಸಮ್ ಮಾಡ್ತಾ ಇದ್ದೀರಾ ಚಾಲಕರು? ಏನು ರೌಡಿಸಮ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕರ ಸೇವೆಗಂತಾನೆ ನೀವುಗಳಿರೋದು, ನೆನಪಿರ್ಲಿ. ಅವರ ಮೇಲೆ ಬಸ್ ಚಲಾಯಿಸ್ಕೊಂಡು ಹೋಗೋದು ತಪ್ಪು. ಕಾರಿಗೆ ಟಚ್ ಆಗಿದ್ದಂತಹ ಬಿಎಂಟಿಸಿ ಬಸ್ಸು, ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಆಕೆ ಕೆಳಗಿಳಿದು ಬರ್ತಾಳೆ. ಅಡ್ಡಗಟ್ಟಿ ನಿಲ್ತಾಳೆ, ಬಸ್ಸಿಗೆ ಅಡ್ಡಗಟ್ಟಿ ನಿಲ್ತಾಳೆ. ಕೋಪಗೊಂಡಿರುವಂತಹ ಚಾಲಕ ಮಹಿಳೆಯ ಮೇಲೆ ಬಸ್ ನುಗ್ಗಿಸಿರುವಂತಹ ಯತ್ನ. ಚಂದ್ರ ಲೇಔಟ್ ಡಿಪೋ ಸಂಖ್ಯೆ 17ಕ್ಕೆ ಸೇರಿದಂತಹ ಕೆಎ 57 F2046 ಬಸ್ ಸಂಖ್ಯೆ ಮೇ 23ರಂದು ಸಂಜೆ 5:40 ವೇಳೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ. ಪ್ರಾಥಮಿಕ ತನಿಖೆಯನ್ನು ಆಧರಿಸಿ ಬಿಎಂಟಿಸಿ ಬಸ್ ಚಾಲಕ ಸಸ್ಪೆಂಡ್ ಕೂಡ ಆಗ್ತಾನೆ. ಸಸ್ಪೆಂಡ್ ಆಗಿರೋದು ಕಡೆಗಾಯ್ತು, ಸೆಕೆಂಡರಿ ವಿಚಾರ ಅದು. ಆ ಒಂದು ಕ್ಷಣದಲ್ಲಿ ಅವನ ಕೋಪದಲ್ಲಿ ಬುದ್ಧಿ ಕೊಟ್ಟಿದ್ದ ಅಲ್ವಾ ಅವನು ಚಾಲಕ. ಆಗ ಆ ಒಂದು ಮಹಿಳೆಗೆ ಏನಾದರೂ ಆಗಿದ್ರೆ ಅವರ ಫ್ಯಾಮಿಲಿಗೆ ಉತ್ತರ ಕೊಡೋರು ಯಾರು? ನಿಮ್ಮ ಕೋಪದಿಂದ ಅವಳು ಸಾವನ್ನಪ್ಪಿದ್ರ ಪರಿಸ್ಥಿತಿ ಏನಾಗಿರಬಹುದು? ಡೂ ಯು ಹ್ಯಾವ್ ಅ ಕಾಮನ್ ಸೆನ್ಸ್ ಆರ್ ವಾಟ್? ತಲೆ ಬೇಕಷ್ಟು. ನಿಮ್ಮ ಕೆಲಸ ಏನು? ಜನಸಾಮಾನ್ಯರನ್ನ ಕರೆದುಕೊಂಡು ಹೋಗೋದು, ತಂದು ಬಿಡೋದು. ಅದ ಬಿಟ್ಟು ದರ್ಭ ದೌಲತ್ತು ಯಾಕೆ ಬೇಕು? ದರ್ಭ ದೌಲತ್ತು ಟಚ್ ಆಗಿದ್ರೆ ಯಾಕಾಗಿ ಟಚ್ ಆಯ್ತು ಗಾಡಿಗೆ? ನಿಮ್ ತಪ್ಪೋ ನಮ್ ತಪ್ಪೋ ಅಂತ ನಿಂತ್ಕೊಂಡು ಯೋಚನೆ ಮಾಡಬೇಕು, ಅಥವಾ ಬೇರೆ ಕಡೆಗೆ ಸೈಡ್ಗೆ ಹಾಕಿ ಗಾಡಿಯಲ್ಲಿ ಸೈಡ್ಗೆ ಹಾಕಿ ಮಾತನಾಡಬೇಕು. ಅದು ಬಿಟ್ಟು ಬಸ್ಸನ್ನೇ ಹತ್ಸೋಕ್ ಹೋದ್ರೆ ಏನ್ ಕತೆ? ಏನು ಹಿಂಗೆ ಮಾಡ್ತೀರಾ ಮುಂದೆ ಕೂಡ? ಆತ ಸಸ್ಪೆಂಡ್ ಆಗಿದ್ದಾನೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಆ ಒಂದು ಠಾಣೆಯಲ್ಲಿ ದೂರನ್ನು ದಾಖಲೆ ಮಾಡಲಾಗಿತ್ತು. ಪ್ರಾಥಮಿಕ ಎಲ್ಲ ತನಿಖೆಯನ್ನು ಆಧರಿಸಿ ಬಿಎಂಟಿಸಿ ಬಸ್ ಚಾಲಕನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಬುದ್ಧಿ ಕಲೀರಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.